ಹಾಯ್ ವೀವರ್ಸ್, ಇವತ್ತು ನಾವು ಜೋಳದಿಂದ ಇಡ್ಲಿನ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು 1 ಲೋಟ ಉದ್ದಿನ ಬೇಳೆಗೆ 2 ಲೋಟ ಜೋಳನ ತಗೊಂಡಿದ್ದೀನಿ. ನೀವು ಅಕ್ಕಿ ಹಾಗೆ ಉದ್ದಿನ ಬೇಳೆ ಬೆಳೆಸಿ ಹೇಗೆ ಇಡ್ಲಿ ಮಾಡ್ತೀರೋ ಅದೇ ರೀತಿ ಇದನ್ನು ಕೂಡ 5 ರಿಂದ 6 ಗಂಟೆ ನೆನೆಸಿಟ್ಟು ನಾನು ಈಗ ಉದ್ದಿನ ಬೇಳೆನ ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ನೀವು ಗ್ರೈಂಡರ್ನ ಯೂಸ್ ಮಾಡ್ತಾ ಇದ್ದರೆ 2 ಒಟ್ಟಿಗೆ ಹಾಕಿ ನೀವು ರುಬ್ಕೋಬೋದು. ಇಲ್ಲಿ ನಾನು ಮಿಕ್ಸಿ ಜಾರಲ್ಲಿ ರುಬ್ತಾ ಇರೋದ್ರಿಂದ 2 ಸಪ್ರೇಟಾಗಿ ರುಬ್ಕೊಳ್ತಾ ಇದ್ದೀನಿ. ಉದ್ದಿನ ಬೇಳೆ ಎಲ್ಲ ರುಬ್ಬಿದಾದ್ಮೇಲೆ ಜೋಳನ ಹಾಕಿ ಈ ರೀತಿ ಸ್ವಲ್ಪ ತರಿಯಾಗಿ ರುಬ್ಕೊಂಡು ಹಾಕ್ತಾ ಇದ್ದೀನಿ. ಈ ಮಿಶ್ರಣನ ಚೆನ್ನಾಗಿ ಕಲಿಸ್ಬಿಟ್ಟು ನೈಟ್ ಎಲ್ಲ ನೀವು ಹಾಗೆ ಇಡ್ಬೋದು, ಅಥವಾ ಒಂದು 4 ಅವರ್ ಬಿಟ್ಟು ಕೂಡ ನೀವು ಇಡ್ಲಿನ ಮಾಡ್ಕೋಬೋದು. ಇಲ್ಲಿ ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪನ್ನ ಸೇರಿಸದೆ ಇದನ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ. ನೈಟ್ ಎಲ್ಲ ನಾವು ಹಾಗೆ ಬಿಡೋದ್ರಿಂದ ಉದ್ದಿನ ಬೇಳೆ ಬಳಸಿರೋದ್ರಿಂದ ಹಿಟ್ಟು ಚೆನ್ನಾಗಿ ಕುದಿಗೆ ಬರುತ್ತೆ. ಈ ಪಾತ್ರೆ ಕೆಳಗಡೆ ನಾನು ಒಂದು ದೊಡ್ಡದಾದ ತಟ್ಟೆನ ಇಟ್ಬಿಟ್ಟು ಇಡ್ತಾ ಇದ್ದೀನಿ. ಬೇಸಿಗೆ ಆಗಿರೋ ಕಾರಣ ಹಿಟ್ಟು ಒಂದೊಂದ್ಸಾರಿ ಹುಡುಗಿ ಕೆಳಗಡೆ ಚೆಲ್ಲೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೋಸ್ಕರ ಈಗ ನಾನು ಬೆಳಿಗ್ಗೆ ಎದ್ದು ಇದನ್ನ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಹುದುಗಿ ಬಂದಿದೆ ಅಂತ. ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಬೇಸಿಗೆ ಇದ್ದ ಕಾರಣ ನಾನು ನೈಟಲ್ಲಿ ಉಪ್ಪನ್ನು ಸೇರಿಸಿಲ್ಲ. ಇದಕ್ಕೆ ನಾವು ಸೋಡಾ ಪುಡಿ ಆಗಲಿ ಅಥವಾ ಈನೋ ಪೌಡ್ರ್ ಆಗಲಿ ಯಾವುದನ್ನು ಸೇರಿಸ್ತಾ ಇಲ್ಲ. ಉಪ್ಪು ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾವು ಎಣ್ಣೆ ಸವರಿದ ಇಡ್ಲಿ ತಟ್ಟೆಗೆ ಈ ಹಿಟ್ಟನ್ನು ಹಾಕ್ಕೊಳ್ಳೋಣ. ಈ ಶುಗರ್ ಇರೋರಿಗೆ ಹಾಗೆ ಈ ಡಯಟ್ ಮಾಡೋರಿಗೆಲ್ಲ ಈ ಅಕ್ಕಿ ಇಡ್ಲಿ ತಿನ್ನೋದಕ್ಕೆ ಇಷ್ಟಪಡಲ್ಲ. ಅಕ್ಕಿ ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ ಕೂಡ ಅಂದ್ಕೊಳ್ತಾರೆ. ಅಂಥವ್ರಿಗೆಲ್ಲ ಈ ಜೋಳದ ಇಡ್ಲಿ ತುಂಬ ಒಳ್ಳೆಯದು. ಜೋಳ ಆರೋಗ್ಯಕ್ಕೂ ಒಳ್ಳೆಯದಾಗಿರೋ ಕಾರಣ ಈ ರೀತಿ ಕೆಲವೊಂದು ಸಾರಿ ನಾವು ಇಡ್ಲಿಗಳನ್ನು ಮಾಡಿದರೆ ಮಕ್ಕಳಾಗಲಿ ಅಥವಾ ವಯಸ್ಸಾದವ್ರಿಗಾಗಲಿ ತುಂಬ ಬೇಗನೆ ಜೀರ್ಣ ಆಗುತ್ತೆ. ಇಡ್ಲಿನ ನಾವು ಹಬೇಲೆ ಬೇಯಿಸೋದ್ರಿಂದ ಇಡ್ಲಿ ಯಾವಾಗಿದ್ರೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಜೋಳ ಬಳಸಿ ಹಾಗೆ ರಾಗಿ ಬಳಸಿ ಕೂಡ ಇಡ್ಲಿನ ಮಾಡಬಹುದು. ಈಗ ನಾನು 7 ರಿಂದ ಒಂದು 10 ನಿಮಿಷ ಈ ರೀತಿ ಹಬೇಲೆ ಇಡ್ಲಿನ ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಈಗ ನಾವು ತೇವದ ಕೈಯಿಂದ ಮುಟ್ಟು ನೋಡಿದರೆ ಈ ಇಡ್ಲಿ ನಮ್ಮ ಕೈಗೆ ಹತ್ತೇ ಇದ್ದರೆ ಈ ಇಡ್ಲಿ ಬೆಂದಿದೆ ಅಂತಲೇ ಅರ್ಥ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಜೋಳದ ಇಡ್ಲಿ. ಇದನ್ನ ನೀವು ಕೊಬ್ಬರಿ ಚಟ್ನಿ ಅಥವಾ ಕಡಲೆಕಾಯಿ ಚಟ್ನಿ ಅಥವಾ ಸಾಂಬಾರು ಯಾವುದ್ರ ಜೊತೆ ಆದರೂ ಸರ್ವ್ ಮಾಡ್ಬೋದು. ನೀವು ಮನೇಲಿ ಒಂದು ಸಾರಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ತಿಳಿಸಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದ ಜೋಳದ ಇಡ್ಲಿ. ನಾನು ಮಾಡಿರೋ ಅಡುಗೆ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.